ನಮಸ್ತೆ. ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಒಂದೊಳ್ಳೆ ಟೀ ಕುಡಿದು ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ಆಯಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋ ನೋಡಿದ್ರಿ, ಅಂದರೆ ಅರ್ಧ ನೋಡಿದ್ರಿ. ಇವತ್ತಿನ ಲಾಗ್ ಏನಿದೆ ಅದನ್ನು ಅರ್ಧ ನೋಡಿದ್ರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಆಗಿದೆ ಆಯಿತಾ. ಸಂಜೆ ಹಾಗೆ ದೇವರಿಗೆ ದೀಪ ಹಚ್ಚಿದ್ದೀನಿ. ಪೂಜೆ ಮಾಡಲ್ಲ ನಾನು ಇಷ್ಟೊತ್ತಲ್ಲಿ. ಗಂಧದ ಕಡೆ ಎಲ್ಲ ಅಷ್ಟೊಂದು ಹಚ್ಚಕ್ಕೆ ಹೋಗೋದಿಲ್ಲ. ಮುಂಚೆ ಹಚ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಗಂಟ್ಲು ಸಮಸ್ಯೆ ಈ ಥರ ಎಲ್ಲ ಸಮಸ್ಯೆ ಇರೋದ್ರಿಂದ ಬೇಡವೇ ಬೇಡ ಅಂತ ಸಿಂಪಲಾಗಿ ದೀಪ ಹಚ್ಬಿಟ್ರೆ ಮುಗೀತು. ಇನ್ನು ಶುಕ್ರವಾರ ಎಲ್ಲ ತುಳಸಿ ಕಟ್ಟೆ ಹತ್ರ ದೀಪ ಹಚ್ತಿರ್ತೀನಿ. ಇದಿಷ್ಟೇ ಸಂಜೆ ಪೂಜೆ, ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇವಾಗ ನಾನು ನನ್ನ ಮಗಳು ವಾಕ್ ಹೋಗ್ತಾಯಿದ್ದೀವಿ. ಹೋಗ್ತೀವಿ. ಇವತ್ತು ಹೆಂಗೋ ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ರೆಡಿಯಾಗಿದ್ದೀನಿ. ಅವಳು ರೆಡಿ ಆಗ್ತಿದ್ದಾಳೆ ಇವಾಗ. ಏನಕ್ಕೆ ಇಷ್ಟೊಂದು ವಾಕ್ ಮಾಡ್ತಿದ್ದೀನಿ ಅಂದರೆ, ಅಫ್ಕೋರ್ಸ್ ಡಾಕ್ಟ್ರ್ ಹೇಳಿದ್ದಾರೆ ಆದಷ್ಟು ವಾಕ್ ಮಾಡಲೇಬೇಕು ನೀವು ಅಂತ. ನನಗೂ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಮೈಸೂರಲ್ಲಿ ವಾಕ್ ಮಾಡ್ತಾಯಿದ್ದು ಬಿಟ್ಬಿಟ್ಟಿದ್ದೆ. ಅಲ್ಲಿ ಯಾವುದದು ಕುಕ್ರಳ್ಳಿ ಕೆರೆ ಒಂದು ರೌಂಡು 4.25 ಕಿಲೋಮೀಟ್ರ್ ಆಗೋದು. ಒಂದು ರೌಂಡು ಹೊಡಿತಾ ಇದ್ದೆ. ಬಟ್ ಇವಾಗ ಬಿಟ್ಬಿಟ್ಟಿರೋದ್ರಿಂದ ನನಗೂ ಅನ್ನಿಸ್ತಾ ಇದೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇದಕ್ಕೆ ಆಗ್ತಿರೋದು ಅಂತ. ಸೊ ಡಾಕ್ಟ್ರ್ ಕಂಪಲ್ಸರಿ ವಾಕ್ ಮಾಡಿ ಅಂತ ಹೇಳೋರೆ. ಒಂದು ದಿನದಲ್ಲಿ ಕೆಲಸದ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ದಿನದವರೆಗೆ ಇರುತ್ತೋ, ಎಷ್ಟು ದಿನದವರೆಗೆ ಮುಂದುವರಿತದೋ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ ಇವತ್ತಿನ ವ್ಲಾಗ್ ಅಂದರೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಮ್ಮ ಮಗು ರೆಡಿಯಾಗಿ ಬರ್ತಿದೆ. ಮುಖ ತೊಳಿದಕ್ಕೆ ಹೋಗ್ತದೆ, ಮಲಗಿಬಿಟ್ಟಿದ್ಲು ಅವಳು. ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಕತ್ಲೆ ಆಗ್ಬಿಡುತ್ತೇನು ಅಂತ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಓಕೆ. ಇನ್ನು ನಾನು ನನ್ನ ಮಗಳು ಸಂಜೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ವಾಕಿಂಗ್ ಜೊತೆಗೆ ದೇವಸ್ಥಾನಕ್ಕೆ ಹೋದರೆ ಬೆಸ್ಟ್ ಅಂತ ನಾನು ನನ್ನ ಮಗಳು ಈಗ ಒಂದು ಒಳ್ಳೆ ರೀತಿಯಲ್ಲಿ ಸಂಜೆ ವಾಕಿಂಗ್ನ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ. ಇನ್ನು ನಾವು ಬಂದಿದ್ದು ನಮ್ಮ ಕೇರ್ನಗರದ ಬಸವೇಶ್ವರ ಬ್ಲಾಕಲ್ಲಿರೋ ಮಲೈ ಮಹದೇಶ್ವರ ದೇವಸ್ಥಾನಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀಟಾಗಿದೆ. ಮೇಯ್ನಾಗಿ ನನಗೆ ದೇವಸ್ಥಾನಗಳಂದರೆ ಕ್ಲೀನಾಗಿರಬೇಕು. ಅತಿಯಾಗಿ ಅರಿಶಿನ, ಕುಂಕುಮ, ಹಣ್ಣು, ಕಾಯಿ ಈ ಥರ ಗಜಿಬಿಜಿ ಮಾಡಿ ಎಳ್ನೀರ್ದೆಲ್ಲ ಸ್ಮೆಲ್ಲೆಲ್ಲ ಬರೆಸ್ತಾರಲ್ಲ, ಆ ಥರ ದೇವಸ್ಥಾನಗಳು ನಂಗೆ ಅಷ್ಟು ಇಷ್ಟ ಆಗಲ್ಲ. ದೇವಸ್ಥಾನ ಅಂದರೆ ಪ್ರಶಾಂತವಾಗಿರಬೇಕು. ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡ್ರೂ ಮನಸ್ಸಿಗೆ ಸಮಾಧಾನ ಅನ್ನಿಸ್ಬೇಕು. ಆ ರೀತಿ ದೇವಸ್ಥಾನ ಅಂದರೆ ನನಗೆ ನಿಜವಾಗ್ಲೂ ನೆನಪು ಬರೋದು ಮಲೆ ಮಹದೇಶ್ವರ ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ಒಂಥರ ಪ್ಲೆಸೆಂಟಾಗಿ ಅಂತಾರಲ್ಲ ಆ ರೀತಿ ಕೂತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆಂದ ಅನಿಸುತ್ತೆ. ನಾನು ನನ್ನ ಮಗಳು ಒಂದು 5 ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಇನ್ನು ನೆಕ್ಸ್ಟು ಹೊರಡೋಣ ಅಂತ ಹೊರಡ್ತಾಯಿದ್ದು. ಆದರೆ ಪಕ್ಕದಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಿ ಅಲ್ಲಿಗೂ ನಮಸ್ಕಾರ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ನಿಜವಾಗ್ಲೂ ವಾಕ್ ಮಾಡ್ದಂಗೂ ಇರುತ್ತೆ. ಇದೊಂಥರ ಥೆರಪಿ ಇದ್ದಂಗೆ. ವಾಕ್ ಮಾಡ್ತಾನೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಒಂದು ಥೆರಪಿ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ಒಂದು ಐಡಿಯಾ ಇಟ್ಕೊಂಡಿದ್ವಿ. ಸಂಜೆ ಆಯಿತು ಅಂದರೆ ಸಂಜೆ ವಾಕಿಂಗ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಬೆಳಿಗ್ಗೆ ಹಾಲು ತೊಗೊಬರೋಕ್ಕೆ ರೆಗ್ಯುಲರಾಗಿ ಹೋಗಬೇಕು, ಅಲ್ಲಿಗೆ ಹೋಗ್ತೀವಿ. ಸಂಜೆ ಟೈಮ್ ಮಾತ್ರ ಬೇರೆ ಬೇರೆ ಲೊಕೇಶನ್ಗೆ, ಅಂದರೆ ನಾವು ವಾಕ್ ಮಾಡಿದ್ರೆ ಒಂದೇ ದಾರಿಲಿ ಮಾಡಬಾರ್ದಂತೆ. ಬೇರೆ ಬೇರೆ ರೀತಿಲಿ ಮಾಡಿದಾಗ ಬಾಡಿಗೆ ಒಂದು ರೀತಿ ಸರ್ಪ್ರೈಸ್ ಅನಿಸುತ್ತಂತೆ. ಆ ರೀತಿ ಈ ರೀತಿ ವಾಕ್ ಮಾಡೋಣ ಅನ್ನೋದು ನನ್ನ ಮಗಳ ಐಡಿಯಾ ಆಗಿದೆ. ನೋಡೋಣ ಯಾವ್ಯಾವ ಕಡೆಗೆ ಹೋಗ್ತೀವಿ ಆದಷ್ಟು ಆದರೆ ಶೇರ್ ಮಾಡ್ತೀನಿ. ನೀವು ಕೂಡ ವಾಕಿಂಗ್ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಅಲ್ಲೇ ಅರಳಿ ಮರ ಇದ್ದರಿಂದ ಅಲ್ಲಿಗೂ ಒಂದು ಪ್ರದಕ್ಷಿಣೆ ಮುಗಿಸಿ ಬಂದೆ. ಬರೋ ಅಷ್ಟೊತ್ತಿಗೆ ಸಾಕಷ್ಟು ಟೈಮ್ ಆಗೇ ಬಿಡ್ತು. ಎಷ್ಟು ಟೈಮು ಅಂದ್ಕೊಂಡ್ರಿ ಬಂದಾಗ 8 ಗಂಟೆ ಆಗಿತ್ತು. ಇನ್ನು ಅಡುಗೆ ಮನೆ ಕೆಲಸ ಇದ್ದಿದ್ದೆ, ಮನೆಯವ್ರು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ. ಇವತ್ತು ಪನ್ನೀರ್ ಇತ್ತು. ಸೊ ಪನ್ನೀರಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಚಪಾತಿ ಹಿಟ್ಟು ಕಲಸಿಡೋದು. ಇದೊಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನಿಬೇಕಲ್ವ, ಅದಕ್ಕೋಸ್ಕರ ಫಸ್ಟ್ ಚಪಾತಿ ಹಿಟ್ಟು ಕಲಿಸ್ಬಿಡೋಣ ಅಂದ್ಬಿಟ್ಟು. ನಮ್ಮ 3 ಜನ ಅಲ್ವಾ, ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಚಪಾತಿ ಮಾಡ್ಕೊತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತಾಯಿದ್ದೀನಿ. ಅಂದರೆ ತುಂಬ ಮಾಡಿ ಫ್ರಿಜ್ಜಲ್ಲೆಲ್ಲ ಇಡೋದು ಆ ಥರ ಇಲ್ಲ. ನಾನು ಇನ್ಸ್ಟೆಂಟಾಗಿ ಅಲ್ಲಿದಲ್ಲೇ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಚಪಾತಿ ಹಿಟ್ಟು ಕಲಸಿ ಆಯಿತು. ಅದಕ್ಕೊಂಚೂರು ಎಣ್ಣೆ ಹಚ್ಚಿ ಮುಚ್ಚಳ ಮುಚ್ಚಿ ನೆನೆಲಿಕ್ಕೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದ್ರ ಕೆಲಸ ಮುಗೀತದೆ. ಇದ್ರ ಜೊತೆಗೆ ನೆನ್ನೆ ಮಾಡಿರೋ ಇದಿತ್ತು, ಕುಂಬಳಕಾಯಿ ಪಲ್ಯ ಇತ್ತು. ಸ್ವಲ್ಪ ಪೆಪ್ಪರ್ ಫ್ರೈ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಇಲ್ಲಿ ಪೆಪ್ಪರು, ಜೀರಿಗೆ, ಸೋಂಪು, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ನೆಕ್ಸ್ಟು ಧನಿಯಾ ಕಾಳು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆನ ಬಿಸಿಗಿಟ್ಟು ಅಲ್ಲಿಗೆ ನಾವು ಫಸ್ಟು ಪೆಪ್ಪರ್ ಹಾಕ್ಕೊಳ್ಳೋಣ. ಪೆಪ್ಪರ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಫ್ರೈನ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನು ಬರೀ ಪನ್ನೀರಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು, ಹೇಳ್ತೀನಿ ನಿಮಗೆ. ಇನ್ನು ನೆಕ್ಸ್ಟು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಡೋಣ. ಯಾಕಂದರೆ ಈ ಒಂಚೂರು ಟೈಮ್ ತೊಗೊಳ್ತದೆ, ಸ್ವಲ್ಪ ಅಷ್ಟು ಟೈಮ್ ತೊಗೊಳ್ತದೆ. ಸೊ ಅದನ್ನು ಫಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಣಮೆಣ್ಸಿಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ.
ಅದ್ರ ಜೊತೆಗೆ ಜೀರಿಗೆ ಸೋಂಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಈ ಫ್ರೈ ಹೆಂಗಿರಬೇಕು ಅಂದರೆ ಕಮ್ಮಿ ಉರಿನಲ್ಲಿ ಒಳ್ಳೆ ಘಮ ಬರೋ ರೀತಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಗರಿಗರಿ ಆಗೋ ರೀತಿ ಫ್ರೈ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾಗಲಿ ಆಯಿತಾ, ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ನಾನು 1-2 ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳಿ, ಜೊತೆಗೆ ಹಸಿಮೆಣ್ಸಿಕಾಯಿ ಕೂಡ ಹೆಚ್ಕೊಂಡು ಕ್ಯಾಪ್ಸಿಕಮ್ ಹೆಚ್ಚಾದಮೇಲೆ ಏನು ಫ್ರೈ ಮಾಡಿದ್ದು ಅದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋದು. ಇದು ಒಂದು ಕೆಲಸ ಮುಗ್ದಂಗೆ ಆಯಿತಾ. ಅದಾದಮೇಲೆ ಮತ್ತೆ ಅದೇ ಬಾಂಡೆನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1-1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ಏನು ಹೆಚ್ಚಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಲವಂಗ ಅಥವಾ ಏಲಕ್ಕಿ ಎಲ್ಲ ಒಗ್ಗರಣೆಗೆ ಹಾಕೋಬೋದು, ಬಟ್ ಇಷ್ಟೇ ಸಾಕು. ಈರುಳ್ಳಿನ ನಿಮಗೆ ಇನ್ನೂ ಸಣ್ಣ ಬೇಕಿದ್ರೂ ಮಾಡ್ಕೋಬೋದು. ನಾನು ಇಷ್ಟು ಹಾಕಿದ್ದೀನಿ, ತಿನ್ನುವಾಗ ಚಪಾತಿ ಜೊತೆಗೆ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ಅದಕ್ಕೆ ನಾವೇನು ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣ್ಸಿಕಾಯಿ ಕಮ್ಮಿನೇ ಹಾಕ್ಕೊಳ್ಳಿ, ಪೆಪ್ಪರ್ ಹಾಕಿರೋದ್ರಿಂದ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸೇಮ್ ಟೈಮಲ್ಲೇ ಫ್ರೈ ಆಗೋದ್ರಿಂದ ಜೊತೆಗೆ ಹಾಕೋಬೋದು ನಾನು, ಬಟ್ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆಗುವಾಗಲೇ ಉಪ್ಪು ಕೂಡ ಹಿಡಿತದೆ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚಪಾತಿಗೆ ಸೂಪರಾಗಿರುತ್ತೆ ಈ ಪನ್ನೀರ್ ಫ್ರೈ. ಇದ್ರ ಜೊತೆಗೆ ಇದ್ರ ಬದಲಿಗೆ ನೀವು ಚಿಕನ್ ಹಾಕೋಬೋದು, ಆಲೂಗೆಡ್ಡೆ ಹಾಕೋಬೋದು, ಹೂಕೋಸು ಹಾಕೋಬೋದು, ತುಂಬ ವೆರೈಟೀಸ್ ಆಗಿ, ಅಥವಾ ಬೇಯಿಸಿರೋ ಮೊಟ್ಟೆ ಕೂಡ ಹಾಕೋಬೋದು. ನಾನಿವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪಿನ ಘಮ ಅಂತೂ ಪೆಪ್ಪರ್ ಫ್ರೈನಲ್ಲಿ ಮಾಡಿಸ್ದಂಗಿರುತ್ತೆ. ನೀವು ಯಾವುದಾದ್ರೂ ಪೆಪ್ಪರ್ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿ ಅಷ್ಟೇ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಪೌಡರ್ ಮಾಡ್ಕೊಂಡಿದ್ದೋ ಆ ಪೌಡ್ರ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಗೊತ್ತಾ, ಎಷ್ಟು ಪೌಡರ್ ಮಾಡಿದ್ವಿ ಅದನ್ನೆಲ್ಲ ಹಾಕ್ಕೊಂಬಿಟ್ಟೆ. ಆ ರೀತಿ ಮಾಡಿಬಿಡಿ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಸಾಕು. ಲೈಟಾಗಿದ್ದಷ್ಟು ಪನ್ನೀರ್ ಸೂಪರಾಗಿರುತ್ತೆ ಆಯಿತಾ. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಆಗ್ಬಿಡ್ತು. ನಮ್ಮ ಮನೇಲಿ ಸ್ವಲ್ಪ ಖಾರ ಅಂತಿದ್ರು. ನನ್ನ ಮಗಳೇ ಖಾರ ತಿನ್ನೋಳೆ ಖಾರ ಅಂತಿದ್ಲು, ಅದಕ್ಕೆ ಹೇಳ್ತಾಯಿದ್ದೀನಿ ಪೌಡರ್ನ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಇಟ್ಕೊಳ್ಳಿ. ಇನ್ನು ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಹಾಕಲ್ಲ, ಬಟ್ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂಚೂರು ಗ್ರೇವಿ ಥರ ಇರಲಿ, ತುಂಬ ಡ್ರೈ ಆದರೂ ತಿನ್ನೋಕ್ಕಾಗಲ್ಲ ಅಂತ. ಇದಾದಮೇಲೆ ಇನ್ನೊಂದೆರಡು ಸ್ಪೂನ್ ನಾನು ನೀರು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಈ ರೀತಿ ಒಂಚೂರು ಘಮ ಬರೋ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೀರಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ನಿಮ್ಮ ಇಷ್ಟ. ನನಗೆ ಸ್ವಲ್ಪ ನೀರು ಇರಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ ಮಾಡಿರೋ ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರ್ ಎಷ್ಟು ಬೇಗ ಬೇಯುತ್ತೆ ಅಂದರೆ 2-5 ನಿಮಿಷದಲ್ಲೆಲ್ಲ ಪನ್ನೀರ್ ಈ ಫ್ರೈ ರೆಡಿಯಾಗಿ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಪನ್ನೀರ್ ಜೊತೆಗೆ ಮಿಕ್ಸ್ ಆಗುತ್ತೆ. ಬಟ್ ಹಂಗಂದ್ಬಿಟ್ಟು ತುಂಬ ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು, ಪನ್ನೀರ್ ಒಡೆದೋಗುತ್ತೆ. ತುಂಬ ಲೈಟಾಗಿರಬೇಕು ಸ್ಪೂನ್ ಯೂಸ್ ಮಾಡೋದು, ಬಟ್ ಮಿಕ್ಸ್ ಮಾಡಬೇಕಷ್ಟೇ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಹೇಳಿದ್ನಲ್ಲ ಆವಾಗಲೇ 2-3 ನಿಮಿಷ ಈ ರೀತಿ ಸ್ವಲ್ಪ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋದಷ್ಟೇ. ಕಮ್ಮಿ ಉರಿ ಇರಲಿ, ನೀಟಾಗಿ ಅದು ಎಲ್ಲ ರುಚಿನ ಎಳ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಸಾಕು. ಲೈಟಾಗಿ ಉಪ್ಪು ಇರಲಿ, ಪೆಪ್ಪರ್ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಇರಬೇಕು. ಬಟ್ ನಾನು ಮಾಡಿರೋ ಮಿಸ್ಟೇಕ್ ಮಾಡಬೇಡಿ, ಪೌಡರ್ ಜಾಸ್ತಿ ಆಗಿಬಿಡ್ತು. ಪನ್ನೀರೆಲ್ಲ ತುಂಬ ಚೆನ್ನಾಗಿತ್ತು, ಈ ಫ್ರೈ ಕೂಡ ತುಂಬ ಚೆನ್ನಾಗಿತ್ತು. ಏನಂದರೆ ಒಂದು ಸ್ವಲ್ಪ ಖಾರ ಆಯಿತು ಅಷ್ಟೇ. ಇನ್ನು ಪಾತ್ರೆಗಳೆಲ್ಲ ಮಧ್ಯಾಹ್ನ ತೊಳೆದಿತ್ತಲ್ಲ ಅವೆಲ್ಲ ಜೋಡಿಸ್ಕೊಂಡು ಇನ್ನು ಉಳಿದಿರೋ ಪಾತ್ರೆಗಳನ್ನ ತೊಳ್ಕೊಬೇಕಾಗಿತ್ತು. ಸೊ ಟ್ರೈಯಲ್ಲಿರೋ ನೀರೆಲ್ಲ ಖಾಲಿ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಫ್ರೈ ಸ್ವಲ್ಪ ಚೆನ್ನಾಗಿ ರುಚಿ ಇಟ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಇವಾಗ ನೋಡಿ ನಮ್ಮ ಪೆಪ್ಪರ್ ಫ್ರೈ ಸೂಪರಾಗಿ ರೆಡಿ ಆಯಿತು. ಇದ್ರ ಜೊತೆಗೆ ಏನು ಕುಂಬಳಕಾಯಿಂದು ಪಲ್ಯ ಇತ್ತಲ್ಲ ಅದನ್ನು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ, ಅದನ್ನು ಬಿಸಿ ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡೆ. ನಮ್ಮ ಮನೇಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಪಲ್ಯ. ಇನ್ನು ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ಚಪಾತಿ ಮಾಡೋದು. ಸೊ ಚಪಾತಿ ಆ್ಯಂಡ್ ಪೆಪ್ಪರ್ ಫ್ರೈ ಸೂಪರಾಗಿ ರೆಡಿಯಾಗಿತ್ತು. ಇದಕ್ಕೊಂಚೂರು ನಿಂಬೆಹಣ್ಣು ಹಿಂಡ್ಕೊಳ್ತೀನಿ, ಸಕ್ಕತ್ತಾಗಿರುತ್ತೆ. ಇನ್ನು ರಾತ್ರಿ ಊಟ ತಿಂದೆಲ್ಲ ಮಾಡಿ ಅವರಿಬ್ಬರು ವಾಕಿಂಗ್ ಹೋದರು. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗಿತ್ತು. ನೋಡಿದ್ರಲ್ಲ ವಿಡಿಯೋನ, ಹೇಗೆ ಅನ್ನಿಸ್ತು ವಿಡಿಯೋ? ಆ್ಯಕ್ಚುಲಿ ಒಂದಿನದ ಕೆಲಸನ 2 ಎಪಿಸೋಡ್ ಮಾಡಿದ್ದೀನಿ, ಯಾಕಂದರೆ ಇನ್ನೂ ಜಾಸ್ತಿ ಇತ್ತು. ಬಟ್ ನಾನೇ ಎಡಿಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಹೀಗೆ ಇರುತ್ತೆ, ಸಿಕ್ಕಾಬಿಟ್ಟೆ ಕೆಲಸ ಇರುತ್ತೆ. ಬಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಅವ್ರಿಗೇನು ಮನೇಲಿರ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳೋದಲ್ಲ ಹಾಗೇ. ಇನ್ನು ಇವತ್ತು ನನಗೆ ತುಂಬ ಇಷ್ಟ ಆಗಿರೋವಂಥ 2 ಹೆಣ್ಮಕ್ಳು ತಾಯಂದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅದೇನಪ್ಪ ಅಂದರೆ ಜಾನಕಿ ಅಮ್ಮ ಅವರು ಮತ್ತು
ನಮ್ಮ ದೊಡ್ಡಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ. ಅವರಿಂದ ನಾವು ಕಲಿಯೋದು, ನಾವು ತಿಳ್ಕೊಳ್ಳೋದು ಸಿಕ್ಕಾಬಟ್ಟೆ ಇದೆ, ಅಳವಡಿಸ್ಕೊಳ್ಳೋದು ಮೇಯ್ನಾಗಿ. ಇನ್ನು ಜಾನಕಿಯಮ್ಮವ್ರ ಬಗ್ಗೆ ಹೇಳೋದಾದರೆ ಅವ್ರು ತುಂಬ ಸಿಂಪ್ಲಿಸಿಟಿ ಮತ್ತು ತುಂಬ ದೈವ ಭಕ್ತಿ ಇರೋರು. ಆ್ಯಂಡ್ ಹಸ್ಬೆಂಡ್ ಜೊತೆ ಅವರು ಎಷ್ಟು ಚೆನ್ನಾಗಿದ್ರು ಅಂತಂದರೆ, ಅವ್ರು ತೀರೋದಾಗ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರಂತೆ. ಆಮೇಲೆ ಅವ್ರು ಇರೋವರೆಗೆ ಅವರು ತುಂಬ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ಹಾಕೋತಿದ್ದು. ಆಮೇಲೆ ಒಂದು ದೀಕ್ಷೆ ತಗೊಂಡಂಗೆ ಬದುಕ್ತಾರೆ ಕೆಲವರು, ತಗೊಂಡಿರಲ್ಲ ಬಟ್ ಆ ರೀತಿ ಬದುಕ್ತಾರೆ. ಆ ರೀತಿ ಸಿಂಪ್ಲಿಸಿಟಿಯಾಗಿ ಬದುಕಿದ್ದು. ಇವಾಗಿನ ಜೈಮಾನದಲ್ಲಿ ಬದುಕಿರೋ ಗಂಡ ಹೆಂಡತಿ ಜೊತೆ ಸರಿಯಾಗಿರಲ್ಲ. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಬಟ್ ಅವ್ರು ಇಲ್ಲದೇ ಇದ್ದಂಥ ಟೈಮ್ನಲ್ಲೂ ಅವರು ಅಷ್ಟು ಚೆನ್ನಾಗಿ ಅವರ ಯಜಮಾನರಿಗೋಸ್ಕರ ನನ್ನ ಲೈಫ್ ಇಷ್ಟೇ, ನನ್ನ ಹಸ್ಬೆಂಡ್ ಇರೋವ್ರಿಗೆ ಅಷ್ಟೇ, ನೆಕ್ಸ್ಟ್ ನನ್ನ ಲೈಫ್ ಈ ರೀತಿ ಅಂತ ಅವ್ರಿಗೆ ಅವರೇ ಅಂದ್ಕೊಂಡು ಅವ್ರು ಬದುಕಿದ್ದು. ಅದ್ರ ಜೊತೆಗೆ ಅವರು ನಮ್ಮ ಮೈಸೂರಿನಲ್ಲಿದ್ದಿದ್ದು 6 ವರ್ಷದಿಂದ ಇದ್ರಂತೆ. ಅದನ್ನು ಕೇಳಿದಾಗಂತೂ ತುಂಬಾ ಖುಷಿ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಭೋಗಾದಿಲ್ಲ ಇದ್ರು ಅಂತ, ಅಯ್ಯೋ ಗೊತ್ತಿದ್ರೆ ಒಂದ್ಸಲನಾದರೂ ಹೋಗಿ ನೋಡ್ಬೋದಿತ್ತಲ್ಲ ಅಂತ ನಿಜವಾಗ್ಲೂ ಅನಿಸುತ್ತೆ. ಇಂಥ ಒಂದು ಊರನ್ನ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಇರಬೇಕು ಅಂತಿದ್ರಲ್ಲ, ನಿಜ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಆ್ಯಂಡ್ ಈ ಊರ ಬಗ್ಗೆ ಅವ್ರಿಗಿರೋ ಪ್ರೀತಿನ ನಾವು ಉಳಿಸ್ಕೋಬೇಕು. ಆ್ಯಕ್ಚುಲಿ ಇಲ್ಲಿರೋರೇ ಹಿಂಗೆಂಗೋ ಬದಲಾಗ್ಬಿಡ್ತಿದಾರಲ್ವ ಜನಗಳು, ಅದನ್ನೆಲ್ಲ ನೋಡಿದಾಗ ನಿಜ ಬೇಜಾರು ಅನಿಸುತ್ತೆ. ಇರಲಿ, ಬಟ್ ಅವರೆಲ್ಲ ಏನಂದರೆ ಈ ಭೂಮಿ ಇರೋವರೆಗೂ ಇರೋಂಥ ವ್ಯಕ್ತಿಗಳು. ಅವ್ರ ಹಾಡುಗಳೆಲ್ಲ ಇರ್ಬೋದು. ನಾನು ಇವಾಗಲೂ ನನ್ನ ಟಿ ವಿನಲ್ಲಿ ಅಂದರೆ ZEE5ನಲ್ಲಿ ಹಾಕ್ಕೊಂಡು ಅದು ಅವ್ರದ್ದು ಎಪಿಸೋಡೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಈಗಲೂ ಸ್ವಲ್ಪ ಹೊತ್ತು ನೋಡಿ ಬಂದೆ. ಇನ್ನು ನಮ್ಮ ದೊಡ್ಡಗೌಡರು ಅಂತಲೇ ನಾನು ಕರೆಯೋದು ನಮ್ಮ ದೇವೇಗೌಡರು ಮತ್ತು ಚೆನ್ನಮ್ಮ ಅವ್ರ ದಾಂಪತ್ಯ ಅಂತೂ ಅಯ್ಯಪ್ಪ, ಇವಾಗಿನ ಅವ್ರಿಗೆ ಮತ್ತು ನಮ್ಗಳಿಗೂ ಕೂಡ ಒಂಥರ ಮಿಡಲ್ ಏಜಲ್ಲಿರೋರು ಕೂಡ ಸಿಕ್ಕಾಬಟ್ಟೆ ಅವರು ಒಂದು ದೊಡ್ಡ ಉದಾಹರಣೆನೇ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಬದುಕಿದ ರೀತಿ, ಅವರು ಅಷ್ಟೇ ದೈವಭಕ್ತಿ. ಆ್ಯಕ್ಚುಲಿ ದೈವಭಕ್ತಿ ಇರಬೇಕು. ದೈವಭಕ್ತಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಲ್ವ, ಸಂಸ್ಕಾರವಂತೆ, ಆ ಥರ ಇರಬೇಕು. ಗಂಡ ಅಂದರೆ ಅದನ್ನು ತಂದುಕೊಡಿ, ಇದನ್ನು ತಂದುಕೊಡಿ, ಅಲ್ಲಿಗೆ ಕರ್ಕೊಂಡೋದ್ರಿ, ಇಲ್ಲಿಗೆ ಕರ್ಕೊಂಡೋದ್ರಿ, ಅದೆಲ್ಲ ಬದುಕು. ನಾವೆಷ್ಟು ಅನ್ಯೋನ್ಯತೆಯಿಂದ ಬದುಕಿರ್ತೀವಿ, ಕ್ಷಮೆ ಇರಲಿ, ನಾವೆಷ್ಟು ಅನ್ಯೋನ್ಯತೆಯಿಂದ ಬದುಕಿರ್ತೀವಿ ಅನ್ನೋದು ಮುಖ್ಯ. ನಿಜವಾಗ್ಲೂ ಅವರು ನೋಡಿದಾಗ ನಾನು ಅದನ್ನು ಅಳವಡಿಸ್ಕೋಬೇಕು ಅಂತ ಸಿಕ್ಕಾಬಟ್ಟೆ ಅನಿಸುತ್ತೆ. ಇರೋಷ್ಟು ಅಷ್ಟು ಪ್ರೀತಿಯಿಂದ ಗೌರವದಿಂದ ಇರುವಂಥ ಬದುಕನ್ನ ಕೊಟ್ಬಿಡಪ್ಪ. ಅಷ್ಟು ವರ್ಷ ಬದುಕೋಕ್ಕಾಗಲಿಲ್ಲ ಅಂದರೂ ನಾವು ಇರೋಷ್ಟು ವರ್ಷನಾದ್ರೂ ನಾವು ಚೆನ್ನಾಗಿ ಬದುಕಬೇಕು. ಆ ರೀತಿ ಮಾಡೋ ದೇವ್ರೆ ಅಂತ ಡೆಫಿನೆಟ್ಲಿ ಕೇಳ್ಕೊತೀನಿ ನಾನಂತೂ. ನನಗೂ ಅಷ್ಟೇ ಸಿಂಪ್ಲಿಸಿಟಿಯಾಗೇ ಇರೋಕ್ಕೆ ಇಷ್ಟ. ನಾನೇನೋ ಹಂಗಿರ್ಬೇಕು ಹಿಂಗಿರ್ಬೇಕು ಅವೆಲ್ಲ ನನ್ನ ಹತ್ರ ಇಲ್ಲವೇ ಇಲ್ಲ. ನಾವಿಬ್ಬರು ಆರಾಮಾಗಿ ಏನು ಬಂದ್ರೂ ಫೇಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಫೇಸ್ ಮಾಡಿಕೊಂಡು ಜೊತೆಯಾಗಿ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಗೌರವಿಸ್ತಾ ಇದೇ ರೀತಿ ಇರಬೇಕು ಅನ್ನೋದು ನನ್ನ ಆಸೆ. ನಾನು ಅವರಿಂದ ಕಲ್ತಿದ್ದು. ಈ ಇಳಿ ವಯಸ್ಸಿನಲ್ಲೂ ಅವರಿಬ್ಬರು ಇರೋ ರೀತಿ, ಈ ವಯಸ್ಸಿನಲ್ಲೂ ಕೂಡ ಅವರಿಬ್ಬರನ್ನ ಒಬ್ರಿಗೊಬ್ರು ಕೇರ್ ಮಾಡೋದಿರ್ಬೋದು, ಆಮೇಲೆ ದೊಡ್ಡಗೌಡ್ರು ಅವ್ರಿಗೆ ಊಟ ತಿನ್ನಿಸೋದಿರ್ಬೋದು, ಅದು ಸುಮ್ಮನೆ ಬರುವಂಥದ್ದಲ್ಲ, ಮನಸ್ಸಿನಿಂದ ಬರೋ ಭಾವನೆ ಅಂತಲೇ ಹೇಳ್ಬೋದು ಅದನ್ನು. ನಿಜವಾಗ್ಲೂ ಒಬ್ಬ ಹೆಂಡ್ತಿಗೆ ಅಷ್ಟು ಪ್ರೀತಿ ತೋರಿಸೋ ಗಂಡ ಇದ್ದರೆ ಅದೇ ಸಾಕು ಅಂತ ನಾನು ಅನ್ಕೋತೀನಿ. ಮೇಯ್ನಾಗಿ ಇವಾಗ ಕೊರತೆ ಇರೋದೇ ಪ್ರೀತಿ, ಗೌರವ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ. ಇದಿಷ್ಟು ಇದ್ಬಿಟ್ರೆ ಆ ದಾಂಪತ್ಯ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಳಿ. ಹಾಗೆ ಒಂದಿಷ್ಟು ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾತಾಡಿದೆ. ಇಷ್ಟ ಅಲ್ವಾ, ಗಂಡ ಹೆಂಡ್ತಿಂದೇ ಸಂಬಂಧನೇ ಶಾಶ್ವತವಾಗಿ ಉಳ್ಕೊಳ್ಳೋದು. ಆ್ಯಕ್ಚುಲಾಗಿ ನನಗೆ ಗೊತ್ತಿರೋಂಗೆ ಅಪ್ಪ ಅಮ್ಮ ಒಂದಿಷ್ಟು ಸ್ಟೇಜ್ವರೆಗೆ ಬರ್ತಾರೆ, ಮಕ್ಕಳು ಅಷ್ಟೇ ಅವ್ರು ದೊಡ್ಡವರಾಗೋ ತನಕ ಇರ್ತಾರೆ. ಬಟ್ ಲೈಫಲ್ಲಿ ಉಳ್ಕೊಳ್ಳೋದು ಗಂಡ ಹೆಂಡ್ತಿ ಇಬ್ಬರ ಸಂಬಂಧನೇ. ಅದನ್ನು ಇವತ್ತಿನ ಕಾಲದಲ್ಲಿ ಸರಿಯಾಗಿ ಇಟ್ಕೊಳ್ತಾನೇ ಇಲ್ಲ ಅಲ್ವಾ. ಎಷ್ಟು ಅದನ್ನು ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಒಂಥರ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಥರ ಮಾಡ್ಕೊಂಬಿಟ್ಟಾರೆ. ಬೇಕಾ ಮದುವೆ ಆಗಬೇಕು, ಬೇಡವಾ ಡಿವೋರ್ಸ್ ಕೊಟ್ಟು ಹೋಗಿರ್ಬೇಕು, ಅಷ್ಟು ಮಾಡಿದ್ರೆ ಓಕೆ. ಒಬ್ಬರು ಸಾಯಿಸೋದು, ಅಬ್ಬಾ ಈ ಲೈಫೇ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಮುಂಚೆ ಎಲ್ಲ ಇದಲ್ಲ ನಮ್ಮ ಅಪ್ಪ ಅಮ್ಮ, ಆ ಲೈಫೇ ಚೆಂದ. ಏನೇ ಜಗಳ ಆಡಿದ್ರು 4 ಗೋಡೆ ಮಧ್ಯ ಮನೇಲಿ ಮಾತ್ರ ಇರ್ತಿತ್ತು. ಆಮೇಲೆ ಮತ್ತೆ ಅದು ಸಾಲ್ಟ್ ಔಟ್ ಆಗಿಬಿಡೋದು. ಇದೇ ಥರ ಇರಬೇಕು, ಚೆಂದ ಜಗಳನೂ ಆಡಬೇಕು, ಪ್ರೀತಿಯಿಂದನೂ ಇರಬೇಕು. ಪರಸ್ಪರ ಮೇಯ್ನಾಗಿ ಹೇಳ್ತೀನಿ ನೋಡಿ, ಗೌರವಿಸ್ಬೇಕು. ಅವ್ರು ನಮಗಾಗಿದ್ದಾರೆ, ನಾವು ಅವ್ರಿಗಾಗಿದ್ದೀವಿ ಅಂತ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ಆ ಇಬ್ಬರು ವ್ಯಕ್ತಿಗಳು ಇದ್ಬಿಟ್ರೆ ಲೈಫ್ ಸೂಪರಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇಷ್ಟ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಿದ್ದು ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಇರಲಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಮ್ಮ ಮನೆಯವರು ನನ್ನ ಮಗಳಿಬ್ಬರು ಮೇಲ್ಗಡೆ ವಾಕ್ ಮಾಡ್ತಿದ್ದಾರೆ. ನನ್ನನ್ನು ಕರೆದ್ರು, ನಂಗೆ ಆಗೋದೇ ಇಲ್ಲಪ್ಪ ಅಂತಂದೆ. ಯಾಕಂದರೆ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ವಾಕ್ ಮಾಡಿದ್ದೀನಲ್ವ, ಕಾಲು ಪೇಯ್ನ್ ಸ್ಟಾರ್ಟ್ ಆಗ್ಬಿಡೈತೆ ನನಗೆ. ಆದರೆ ಡಾಕ್ಟ್ರು ಮಸ್ಟ್ ಆ್ಯಂಡ್ ಶುಡ್ ನೀವು ವಾಕ್ ಮಾಡಲೇಬೇಕು. ನಿಮಗೂ ಹೇಳ್ತೀನಿ ವಾಕ್ ಮಾಡಿ, ಯಾಕಂದರೆ ಡಾಕ್ಟ್ರ್ ಹೇಳಿದ್ದು ವಾಕ್ ಮಾಡೋದ್ರಿಂದ ನಮಗೆ ಒಂದು ಹ್ಯಾಪಿ ಹಾರ್ಮೋನ್ ಜಾಸ್ತಿ ಆಗುತ್ತಂತೆ. ಅದ್ರದ್ದು ಡೂಪಿ ಅಂತಲೂ ಏನೋ ಹೇಳೋದು ನನ್ನ ಮಗಳ ಹಾರ್ಮೋನ್ಸು ಜಾಸ್ತಿ ಆಗೋದಂತೆ, ಅಥವಾ ಹ್ಯಾಪಿಯಾಗಿರೋದಕ್ಕೆ ಇರಿಸೋದಕ್ಕೆ ನಮ್ಮನ್ನ ಟ್ರೈ ಮಾಡ್ತದಂತೆ. ಅದಕ್ಕೆ ಆದಷ್ಟು ವಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಟೈಮ್ ಮಾಡ್ಕೊಂಡು ಮಾಡಬೇಕಂತ 15 ದಿನ ಮುಂಚೆ ಡಿಸೈಡ್ ಮಾಡಿದ್ದು. ಡಾಕ್ಟ್ರ್ ಹೇಳಿ 1 ವಾರ ಆದಮೇಲೆ ಈಗ ಸ್ಟಾರ್ಟ್ ಮಾಡಿದ್ದೀನಿ.
ಬಟ್ ನನಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೆ ಅವಾಗೆಲ್ಲ ವಾಕ್ ಮಾಡಬೇಕು. ನೀವು ಕೂಡ ಅಷ್ಟೇ, ಎಷ್ಟೇ ಬ್ಯುಸಿ ಇದ್ದರೂ ಒಂದು 10 ನಿಮಿಷ, ಕಾಲು ಗಂಟೆ ನಿಮಗೋಸ್ಕರ ವಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಆದಮೇಲೆ ವಾಕ್ ಮಾಡದೇ ಇದ್ದರೆ ಬೇಜಾರಾಗುತ್ತೆ. ನನಗೆ ಅದೇ ಥರ ಮೈಸೂರಲ್ಲಿದ್ದಾಗ ವಾಕ್ ಮಾಡ್ತಿದ್ವಿ, ಬಿಟ್ಬಿಟ್ಟೆ ಆಮೇಲೆ. ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ, ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಒಂದು ಅಭ್ಯಾಸನ ನಿಮ್ಮಲ್ಲಿ ರೂಢಿಸ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ರಿಗೂ. ಆರೋಗ್ಯಯುತವಾಗಿರಿ. ಮೇಯ್ನಾಗಿ ಯಾವಾಗ ನಮಗೆ 40 ಆಗುತ್ತೆ ಅವಾಗ ಸಿಕ್ಕಾಪಟ್ಟೆ 35ಇಂದನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಬಾಡಿನಲ್ಲಿ ವ್ಯತ್ಯಾಸಗಳು ಗೊತ್ತಾಗ್ತಿತ್ತು. ಸೊ ವಾಕ್ ಮಾಡಲೇಬೇಕು. ಡಾಕ್ಟ್ರ್ ಹೇಳಿದ್ಮೇಲಂತೂ ಮಸ್ಟ್ ಆ್ಯಂಡ್ ಶುಡ್ ವಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ದುಡ್ಡು ಖರ್ಚಾಗುವಂಥದ್ದಲ್ಲ, ಏನಂದರೆ ಸಮಯ ಬೇಕು, ಸಮಯನ ಮೀಸಲಾಗಿಟ್ಟು ವಾಕ್ ಮಾಡೋಣ ಅಷ್ಟೇ ನಾನು ಹೇಳೋದು. ಓಕೆ, ವಿಡಿಯೋ ನೋಡಿದ್ರಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರಲಾ ಎಲ್ರಿಗೂ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.